ಕುಡ್ಕ ನನ್ನ ಮಗ ಬಂದ ಬೆಳಗ್ಗೆನೆ ಗಂಟ್ಲು ಪೂರ್ತಿ ಕುಡ್ಕೊಂಡು ಬಂದಿರ್ತಾನೆ. ಗುರುಜೆ ಗುರುಜೆ ಇದ್ಯಾಕವ್ರೆ ಮೂಗು ಮುಚ್ಕೊಂಡಿದ್ದೀರಾ? ಶೀತನಾ? ತಾಳಿ. ಮತ್ತೆ ಏನ್ ಸಮಾಚಾರ? ಕ್ಷೇಮ ಹೋಗಿದ್ದೀರ ತಾನೆ? ನೆನ್ನೆ ರಾತ್ರಿ ತಾನೇ ಬಂದು ತಿಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ಯಾ? ಅಷ್ಟು ಬೇಗ ನನಗೇನೋ ಆಗುತ್ತೆ? ಕಟ್ಮುಟ್ಟಕ್ಕೆ ಚೆನ್ನಾಗೇ ಇದ್ದೀನಿ. ಇದ್ಯಾಕೆ ಅಕ್ಕವರು ಕೋಪ ಮಾಡ್ಕೊಂಡ್ಬಿಟ್ಟವ್ರಲ್ಲ ಇವತ್ತು? ಲವ್ ಕೃಷ್ಣ, ಅದೇನು ಮಾರ್ಕೆಟ್ಗೆ ಹೋಗಿ ಬಂದ್ಯೋ ಇಲ್ಲ ಮಲೇಷ್ಯಾಗೆ ಹೋಗಿ ಬಂದ್ಯೋ? ಯಾಕೆ ಇಷ್ಟು ಲೇಟು? ಗುರೂಜಿ ಬರ್ಕೊಟ್ಟಿರೋದ್ನೆಲ್ಲ ತಗೊಂಬರೋದು ಬೇಡವಾ? ಒಂದು ಕಡೆ ಕೊತ್ತಂಬರಿ ಇಲ್ಲ ಅಂದರೆ ಕರ್ಬೇವಿಲ್ಲ ಅಂತಾನೆ, ಕರ್ಬೇವು ಇದ್ರೆ ಕೊತ್ತಂಬರಿ ಇಲ್ಲ ಅಂತಾನೆ, ಎರಡೂ ಇದ್ರೆ ಚಿಲ್ಲರೆ ಇಲ್ಲ ಅಂತಾನೆ. ಏನೋ ಒಂದು ಹೇಳ್ತೀಯಾ? ಏಯ್ ಪರಳೆ ನನ್ನ ಮಗನೇ, ಕುಡ್ಕೊಂಬಂದ್ರೆ ಇಷ್ಟರಲ್ಲಿರೋ ಮಾತು ಅಂತ ಎಷ್ಟು ಸರಿ ಬಡ್ಕೊಂಡಿದ್ದೇನೆ. ದರಿದ್ರ ಅದು ಏನೋ ಕುಡಿಸತ್ತೆ ನೀನು. ಗಬ್ಬು ನಾಟ ಫೆನಾಯಿಲ್ ಹಾಕಿ ನನ್ನ ಕೈಲಿ ಬಾತ್ರೂಮ್ ತಿಕ್ಕಿಸಿದಾಳೆ ನನ್ನ ಹೆಂಡತಿ. ತಾವೇನು ದೇವಲೋಕದ ಅಮೃತ ರಸ ಕುಡಿದ್ರೇನೋ? ತಾವು ಕುಡ್ದಿದ್ದು ತಾನೆ, ನಾನು ಕುಡ್ದಿದ್ದು. ಏನೋ ಅಮಾಯಕ ಸಿಗ್ತಾ ಅಂತ ಅಕ್ಕವ್ರ ಹತ್ರ ಹಾಕೊಟ್ಬಿಟ್ರಾ? ಯಾಕೆ ಕೂಗಾಡ್ತೀಯ? ಇಂಥದ್ದೇ. ಹಲೋ ಕೃಷ್ಣ ಅವರೇ, ಎಲ್ಲಿದ್ದೀರಾ? ಸ್ವಲ್ಪ ಗೆಸ್ಟ್ ಹೌಸ್ವರೆಗೂ ಬಂದು ಹೋಗ್ತೀರಾ? ಸಾಹೇಬ್ರಿಗೆ ಸ್ವಲ್ಪ ಟೀ ಅರೇಂಜ್ ಮಾಡ್ಬೇಕಾಗಿ. ಒಂದು 10 ನಿಮಿಷ ಗುರುಗಳೇ, ಅಲ್ಲೇ ಇರ್ತೀನಿ. ಗುರುಜಿ ನನ್ನ ಕೆಲಸ ಇದೆ, ನಾನು ಬರ್ತೀನಿ. ಏಯ್ ಕೃಷ್ಣ, ಏನು ಅಷ್ಟೊಂದು ಅರ್ಜೆಂಟು? ಏನೋ ವಿಷಯ? ಹೋಗ್ಲಿ, ಕೆಲಸ ಮುಗಿಸ್ಕೊಂಡು ತೋಟದಕ್ಕಾದ್ರೂ ಬಾ. ತೆಂಗಿನ ಸಸಿ ನೋಡೋದಕ್ಕೆ ಗುಂಡಿ ತೋಡಬೇಕು. ಇನ್ನೊಂದು 100 ರೂಪಾಯಿ ಸೇರಿಸ್ಕೊಟ್ಟಿದ್ರೆ ಏನು ಪೊಲೀಸ್ ಅವ್ರು ಅರೆಸ್ಟ್ ಮಾಡಿಬಿಡ್ತಿದ್ರು ಅವ್ರು? ರೀ, ಇಡೀ ಊರೇ ಅವನ್ನ ದೂರ ಇಟ್ಟಿದ್ದಾರೆ. ನೀವ್ಯಾಕೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡು ಅವ್ನಿಗೆ ಸದ್ರ ಕೊಡ್ತಾ ಇದ್ದೀರಾ? ಅಯ್ಯೋ ಪೆದ್ದಿ, ಬರೀ ಅವನು ಒಳಗೆ ಬರೋದನ್ನೇ ಯೋಚನೆ ಮಾಡಬೇಡ್ವೆ. ಅವನು ಒಳಗೆ ಬರೋದ್ರಿಂದ ಏನು ಲಾಭ ಅಂತ ಯೋಚನೆ ಮಾಡು. ಅವನು ಮಾರ್ಕೆಟ್ಗೆ ಹೋಗಿದ್ದಕ್ಕೆ 250 ರೂಪಾಯಿನಲ್ಲಿ ಕೆಲಸ ಮುಗಿದೋಯ್ತು. ಅದೇ ನಾನು ಹೋಗಿದ್ದಿದ್ರೆ 500ರಿಂದ 1000 ರೂಪಾಯಿ. ಬರೀ ದಿನಸಿಗೆ ತರಕಾರಿಗೆ ತಿಂಗ್ಳಿಗೆ 1000 ರೂಪಾಯಿ ಆಗಿಬಿಟ್ರೆ ನನ್ನ ಹೆಂಡ್ತಿ ಮಾಲತಿಗೆ ದುಬೈ ಗೋಲ್ಡ್ ಪ್ಲೇಟ್ ವಾಚ್ ಮಾಡ್ಸೋಕೆ ಹಣ ಯಾರು ಕೊಡ್ತಾರೆ? ದುಬೈ ವಾಚಾ? ದುಬೈ ಗೋಲ್ಡ್ ಪ್ಲೇಟ್ ವಾಚೇ ತೊಗೊಂಡು ಬಾ ಅಂತ ದುಬೈಯಲ್ಲಿರೋ ನನ್ನ ಗೆಳೆಯನಿಗೆ ಹೇಳಿದ್ದೀನಿ, ಗೊತ್ತಾ? ಪ್ರೀತಿ ನನ್ನ ಮೇಲೆ. ತಿರುಗಿ ನೆಪ ಮಾಡ್ಕೊಂಡು ನೀವಿಲ್ಲೇ ಉಳ್ಕೊಂಡ್ಬಿಡ್ತೀರಪ್ಪ. ಹಾಗಾದ್ರೆ ಗೋಲ್ಡ್ ವಾಚ್ ಬೇಕಾ ಬೇಡವಾ? ಈಗ ಬೇಡ ಅಂದವ್ರು ಯಾರು? ಮಾಡ್ಕೊಬೇಕು. ಅಲ್ಲ, ನಾಚಿಕೆ ನೋಡು, ನನ್ನ ಹೆಂಡತಿ ಸುಂದರಿ. ನಾನು ಕೋರ್ಟ್ ಕೆಲಸಕ್ಕೆ ಸಿಟಿಗೆ ಹೋಗ್ತೀನಿ. ಬರುವಾಗ ಏನಾದರೂ ತರಬೇಕಾ? ಏನು ಕೋಟ? ಯಾಕೆ? ಆ ಜಾಗನ ತಗೊಳಕ್ ಮುಂಚೆನೆ ಬಂದು ವಿಷಯ ತಿಳಿಸ್ಬೇಕಾಗಿತ್ತು. ಈಗ ಬಂದು ಬಾಯ್ ಮಾಡ್ಕೊಂಡ್ರೆ ನನಗೇನು ಮರದಿಂದ ದುಡ್ಡು ದೊರತ್ತಾ? ಹೇ ಚಕ್ರವರ್ತಿ, ನಿನಗ ಜಾಗನ ಬಿಟ್ಕೊಡು ಅಂತ ನಿನ್ನ ಹತ್ರ ಬೇಡ್ಕೊಳಕ್ ಬಂದಿಲ್ಲ, ಎಚ್ಚರಿಕೆ ಕೊಡಕ್ ಬಂದಿದ್ದೀನಿ. ಈ ಧಮ್ಕೆ ಏನಿದು? ನೀನ್ ದುಡ್ಡು ಕೊಟ್ಟು ಸಾಕೊಂಡಿದ್ದಲ್ಲ, ಊರ ಹತ್ರ ಇಟ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ಚಕ್ರವರ್ತಿ ಹತ್ರನೂ ಇಟ್ಕೋಬೇಡ. ಏನ್ ಕಿತ್ಕೂತಿಯ ಕಿತ್ಕೋ, ನಾನು ನೋಡೇ ಬಿಡ್ತೀನಿ. ಅವನ್ ಸವಸ ಯಾಕೆ ಮಾಡ್ತೀರಾ? ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನ ಅವನು. ಲೇ, ಅವನ್ ಯಾವನ್ನ ಕೈಲಾಗ್ದವನ್ನ ಚುಚ್ಚಿಬಿಟ್ಟು ಬಂದ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ಬೇಕಾ? ಹಾಗೆಲ್ಲ ಕೆಲಸ ನೋಡೋದು ಬಂದ್ಬಿಟ್ಲು ಆ ಪುಡಿಂಗಿಗೆ ಸಪೋರ್ಟ್ ಮಾಡ್ಕೊಂಡು. ಹೌದಾ?
ರಾತ್ರಿ ಆದರೆ ಮಾಲೂ ಅಂತ ಬೆಕ್ತರ ಬರ್ತಿರಲ್ಲ, ಹೋಗಿದೆ ನಿಮ್ಗೊಬ್ಬ. ಮಾಲು 2 ನಿಮಿಷ ಸಾಕು, ಕರೆದ ತಕ್ಷಣ ಎಲ್ಲೇ ಇದ್ರು ಬಂದು ಮಡಿಗೆ ಬೀಳಕ್ಕೆ ಅಂತ ಕಲೆಗಾರ ಈ ಚಕ್ರವರ್ತಿ. ಕೋರ್ಟಿಂದ ಬರುವಾಗ ಮಲ್ಲಿಗೆ ಹೂವು ತರ್ತೀನಿ. ಕೃಷ್ಣ, ಕುಡಿಯೋ ಸ್ವಲ್ಪ ಕಡಿಮೆ ಮಾಡು. ಯಾವಾಗ ನೋಡಿದ್ರು ನಿನ್ನ ಬಾಡಿಯಲ್ಲಿ ಪರ್ಫ್ಯೂಮ್ ಸ್ಮೆಲ್ ಬರ್ತಲೇ ಇರುತ್ತೆ. ಸಾಹೇಬ್ರೆ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ತಾವು ಯಾವ ವಿಷಯವಾಗಿ ನಮ್ಮೂರಿಗೆ ಬಂದಿರೋದು? ಒಂದು ವಾರದಿಂದ ಅದೇನೋ ಬರ್ಕತಾನೆ ಇದ್ದೀರಾ. ಅದನ್ನೆಲ್ಲ ಇಟ್ಕೊಂಡು ಏನು ಹಳ್ಳ ತೋರಿಸೋ ಕೆಲಸ ಮಾಡಿಸ್ತೀರಾ ಸಾಹೇಬ್ರೆ? ಅಲ್ಲ, ನೀವು ಬಿಲ್ಡಿಂಗ್ ಕಟ್ಸೋ ಇಂಜಿನಿಯರ ಸಾಹೇಬ್ರೆ? ಅಥವಾ ನಮ್ಮೂರಿಗೆ ಫ್ಲೈಓವರ್ ಬರುತ್ತಾ ಹೆಂಗೆ? ಇಲ್ಲ ಕೃಷ್ಣ, ನಾನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ. ಓ, ಅಸ್ಟ್ರಾಲಜಿ ಡಿಪಾರ್ಟ್ಮೆಂಟಾ? ನಮ್ಮೂರಿನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀರಾ. ಮಾಡಿ 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 ಸಾಹೇಬ್ರೆ, ಏನಾರ ಬೇಕು ಅಂದರೆ ಕೃಷ್ಣ ಅಂತ ನೆನೆಸ್ಕೊಳ್ಳಿ, ಪ್ರತ್ಯಕ್ಷ ಆಗ್ಬಿಡ್ತೀರಿ. ಸರಿ ರಮೇಶ್, ಸರ್ ಇವ್ರನ್ನ ಕಳಿಸ್ಕೊಡ್ರಿ. ಸರಿ. ಸ್ವಲ್ಪ ನೋಡಿ ಕಳಿಸ್ಕೊಡಿ ರಮೇಶ್ ಅವರೇ. ರಾತ್ರಿ ಎಲ್ಲ ಗೆಸ್ಟ್ ಹೌಸ್ ಕ್ಲೀನ್ ಮಾಡಿ ಮೈಕೈ ಎಲ್ಲ ನೋವು, ಸ್ವಲ್ಪ ಔಷಧಿ ತಗೋಬೇಕಾಯ್ತು. ಅಲ್ರಿ, ಸಾಹೇಬ್ರನ್ನ ಆಸ್ಟ್ರಾಲಜಿ ಡಿಪಾರ್ಟ್ಮೆಂಟ್ ಮಾಡ್ಬಿಟ್ರಲ್ರಿ, ಅದು ಆಸ್ಟ್ರಾಲಜಿ ಅಲ್ಲ ಕಣ್ರಿ. ಮತ್ತೆ ಈ ಪುರಾತನ ಕಾಲದ ವಸ್ತುಗಳು ಇರ್ತಾವಲ್ಲ, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಗೋರ್ಮೆಂಟ್ಗೆ ಒಪ್ಸೋದು. ರೇ ನಂಜಪ್ಪ, ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಒಳ್ಳೆ ಕತ್ತೆ ಮೇಲೆ ಭಾರ ಒರೆಸ್ದಂಗೆ ನಿಧಾನಕ್ಕೆ ಮಾಡ್ತಾ ಇದೆಯಾ. ಪೇಮೆಂಟಿಗೆ ಮಾತ್ರ ಸರಕ್ಕಂತ ಬಂದ್ಬಿಡ್ತೀಯ. ನೀನೇನು ಅನ್ನಕ್ಕಿಲ್ಲ ಬಿಡಕ್ಕೆ. ಗುರುಜಿ, ಕೈ ಇಷ್ಟೊತ್ತು ಎಲ್ಲೋ ಕುಡಿಸತ್ತಿದ್ದೆ. ಪಾರ್ಟ್ ಟೈಮ್ ಜಾಬ್ ಗುರುಜಿ, ಪಾರ್ಟ್ ಟೈಮ್ ಜಾಬು. ವಿಷಯ ಗೊತ್ತಾ? ನಮ್ಮೂರಿಗೆ ಗೌರ್ಮೆಂಟ್ ಆಫೀಸರ್ ಬಂದಿದ್ದಾರೆ. ಓಹೋ, ಕಮಿಷನ್ ಸಿಗತ್ತೆ ಅಂತ ಹೋಗಿದ್ದ? ಅದೆಲ್ಲ ವಿಷಯ. ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ನಮ್ಮೂರಲ್ಲಿ ಪುರಾತನ ಕಾಲದ ವಸ್ತುಗಳೆಲ್ಲ ಇದಾವ. ಇದ್ರೂ ಇರ್ಬೋದು, ಅದ್ರ ವಿಷಯವಾಗಿ ಬಂದಿದ್ದೀವಿ. ವಿಷಯ ಗೊತ್ತಿತ್ತು, ಆದ್ರೂ ಅವ್ರ ಕೈಲೇ ಬಾಯಿ ಬಿಡಿಸ್ತೇ ಇವತ್ತು. ಅಪ್ಪಿ ತಪ್ಪಿ ಅವ್ರಿಗೇನಾರ ಬಂಗಾರ ಸಿಕ್ಕಿದ್ರೆ, ಅವ್ರು ಹೋಗಿದ್ದ ಜಾಗದಲ್ಲಿ ನಾವು ಹುಡುಕಿದ್ರೆ ನಮಗೂ ಏನಾರ ಸಿಗ್ಬೋದು ಅಂತ ಅವ್ರು ಒಡನಾಟದಲ್ಲಿದ್ದೀನಿ. ಜೊತೆಗೆ ಟೀ ಕಾಫಿ ತೊಗೊಂಡೋಗಿ ಕೊಟ್ರೆ ಒಂದು 4 ಕಾಸು ಸಿಗುತ್ತಲ್ಲ, ಅದನ್ನ ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಸೀದಾ ಅಶ್ವಿನಿ ಬಾರ್ಗೆ ಹೋಗಿ ಬಡಿ ಮಗಂದು ಲಸೆನೂ ಏರ್ತಿಲ್ಲ, ನಾನು ಬಿಡ್ತಿಲ್ಲ, ನಾ ಬಿಡ್ತಿಲ್ಲ, ಲಸೆ ಏರ್ತಿಲ್ಲ. ಈ ಕಾಳ್ಗ ಮುಗಿಯಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಯ್ಯೋ ನನ್ನ ಮಗನೇ, ಬರೀ ಕುಡಿದು ಸಾಯ್ತಾ ಇರೋದು. ಹೀಗೆ ಆಡ್ತಾ ಇರು, ಒಂದಿನ ಹೊಗೆ ಹಾಕ್ಸ್ಕೊತೀಯ. 24 ಗಂಟೆ ಅದೇ ದ್ಯಾಸೆ. ಹೋಗಿ ಕೆಲಸ ನೋಡು ಬೇಗ, ಕತ್ಲಾದ್ರೆ ಕಷ್ಟ. ತಲೆ ಕೆಡಿಸ್ಕೋಬೇಡಿ ಗುರುಜಿ. ಪಾಪ ನಮ್ಮ ಕೃಷ್ಣ ಇಷ್ಟೆಲ್ಲ ಕೆಲಸ ಮಾಡಿದಾನೆ, ನಾವು ಮಾತ್ರ ಇಷ್ಟು ಕೊಡ್ತೀವಲ್ಲ ಅಂತ ನೀವೇ ಸೇರಿಸ್ಕೊಡ್ಬೇಕು. ಹಂಗ್ ಕೆಲಸ ಮಾಡ್ತೀವಿ ನೋಡಿ. ಎಷ್ಟು ತಪ್ಪಿಸಿದ್ರು ಅಷ್ಟೇ. ಹೋಗಿ ಕೆಲಸ ನೋಡು. ಚಿಕ್ಕು, ಆ ಕೃಷ್ಣನ ಯಾಕೋ ಬಿಟ್ಬಿಟ್ಟು ಬಂದೆ? ಬೆಳಗ್ಗೆನೆ ಕುಡಿದು ಸತ್ತಿದ್ದ, ಮತ್ತೆ ಇಲ್ಲಿಗೆ ಬಂದು ಕುಡಿದು ಸತ್ಗಿತ್ತೋದ್ರೆ ಏನು ಮಾಡೋದು? ನಾವು ನೀನು ಕರ್ಕೊಂಬರ್ಬೇಕಾಯ್ತು ಕಣ. ಸತ್ತೋಗಿರೋದು ನಿನ್ನ ತೋಟ ಗೊಬ್ಬರ ಖಾರವಾಗಿರೋದ? ಏಯ್, ಅವನ ಬಗ್ಗೆ ತಮಾಷೆ ಮಾತಾಡಬೇಡ. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಖಾರವಾಗಿ ಆಡ್ತೀಯ ನೀನು. ಏನು ಕೃಷ್ಣ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕರ್ದು ಬಿಡ್ತಾ ನಿನಗೆ? ವಿಷಯ ಅದಲ್ಲ ಕಣ. ನಂದು ನಿಂದು ಎಷ್ಟು ವರ್ಷ ಸ್ನೇಹನೋ? ಅದೇನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಮತ್ತೆ ನೀನು ನನಗೆ ಮೋಸ ಮಾಡ್ತಿದ್ಯಾ ಅನ್ನಿಸ್ತಿಲ್ವಾ? ಲೋ, ಅಂಥದ್ದು ಏನೋ ನಾನು ಮಾಡಿದೆ ನಿನಗೆ? ನಿನ್ನ ತೋಟಕ್ಕೆ ಪೊಲೀಸರು ಯಾಕೋ ಬಂದಿದ್ರು? ಪೊಲೀಸು? ಏಯ್, ಊರುಡೆ ಬಿಚ್ಚಾಕ್ಬಿಡ್ತೀನಿ. ಯಾಕೋ ಬಂದಿದ್ರು? ನಾನೆಲ್ಲ ನಿನ್ನ ಹತ್ರ ವಿಷಯ ಹೇಳ್ಕೊಳಲ್ವಾ? ನೀನು ನನ್ನ ಹತ್ರ ಯಾಕೋ ಮುಚ್ಚಿಟ್ಟೆ? ತಗೊಳಪ್ಪ, ನಮ್ಮ ತೋಟದಲ್ಲಿ ಚೊಂಬು ಸಿಕ್ತು ಅಂತ ನಾನು ನಿನಗೆ ಹೇಳೋದು. ನೀನು ಹೋಗಿ ಊರಿನವ್ರು ಎಲ್ಲರಿಗೂ ಹೇಳ್ಕೊಬರೋದು. ಊರಿನವರೆಲ್ಲ ಜಗೈನ ತೋಟದಲ್ಲಿ ನಿಧಿಯಿದೆ ಅಂತ ಕದ್ದು ಮುಚ್ಚಿ ಬಂದು ಗುಂಡಿ ತೆಗೆದುಬಿಡ್ಲಿ. ಲೇ ಜಗ, ತಮಾಷೆಗಲ್ಲ, ನಿಜವಾಗ್ಲೂ ಬುರುಡೆ ಬಿಚ್ತೀನಿ. ಅರ್ಥ ಆಗೋಂಗೆ ಹೇಳು.
ಓ ಚೆಕ್ಕು, ನೀನು ಯಾರಿಗೂ ಹೇಳಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ ಕಣ. ಹೇಳು. ನಮ್ಮ ತೋಟದಲ್ಲಿ ಹೋದ ವಾರ ಗುಂಡಿ ತೆಗಿಬೇಕಾದ್ರೆ ಬೆಳ್ಳಿ ಚೊಂಬು ಸಿಕ್ತು. ಪಳ ಪಳ ಅಂತ ಹೊಳಿತಿತ್ತು. ಈಗಿನ ಕಾಲದಲ್ಲ, ಹೋದ ಕಾಲದ್ದು ಅಂತ ಕಾಣಿಸ್ತದೆ. ಹೌದಾ? ಎಲ್ಲದು? ಯಾರಿಗೂ ಗೊತ್ತಾಗ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಜಗದ ಬಿಟ್ಟು ಅಂದ್ರೆ ತಲೆ ಜಜ್ಜೋಗ್ಬಿಡ್ಬೇಕು. ಜನಕ್ಕೆ ಹೊಡ್ತೀರ ಭೂಮಿ ಮೇಲೆ. ಪೊಲೀಸ್ಗೆ ಯಾಕೋ ಒಪ್ಪಿಸ್ದೆ? ನನಗೊಂದು ಮಾತು ಹೇಳೋದಲ್ವೇನೋ ನೀನು? ಅಲ್ಲ, ನೀನೇನು ಕಮ್ಮಿನಾ? ದುಡ್ಡು ಕಂಡ್ರೆ ಕೊಚ್ಚೆಗಿಳಿಯೋ ನನ್ನ ಮಗ ನೀನು. ನನಗೆ ಈ ಊರಿನವ್ರಿಗಿಂತ ನಿನ್ನ ಮೇಲೆ ಅನುಮಾನ ಜಾಸ್ತಿ. ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಟ್ಬಿಡ್ತೀಯ ನೀನು. ನಮ್ಮ ತೋಟದಲ್ಲಿ ನನಗೆ ಗೊತ್ತಿಲ್ಲ, ಗುಂಡಿ ತೋಡ್ಬಿಡ್ತೀಯ. ಮುಚ್ಚ ಬಾಯಿ. ನನಗಿರೋ ಆಸ್ತಿನಲ್ಲಿ 2 ಜನ್ಮ ಕೂತ್ಕೊಂತಿದ್ರೆ ಸಾಕಾಗಲ್ಲ. ಅಂಥದ್ರಲ್ಲಿ ನಿನ್ನ ತೋಟದಲ್ಲಿ ತನಿಖೆ ಗಡಾರಿ ತಗೊಂಡ್ಬಂದು ಗುಂಡಿ ಅಗಿತಾರೆ. ಜಗ ಅದನ್ನ ತಗೊಂಡು ಅಂಡಿ ಕೆಳಗಿಟ್ಕೊ. ಸಿಕ್ಕಿರೋದೊಂದು ಬೆಳ್ಳಿ ಒಳ್ಳೆ ಬಂಗಾರ ಸಿಕ್ದಂಗೆ ಆಡ್ತಾವನೆ. ಯಾರು ಗೊತ್ತೋ, ಇನ್ನೂ ಬಂಗಾರ ಇದ್ರೂ ಇರ್ಬೋದು. ಅದಕ್ಕೆ ಅಲ್ವಾ ಗೌರ್ಮೆಂಟಿಂದ ಆಫೀಸರ್ನ ಕರೆಸಿರೋದು. ಆ ಆಫೀಸರು ನಮ್ಮ ನಂಜುಂಡಯ್ಯನ ಮನೇಲಿ ಉಳ್ಕೊಂಡವ್ರೆ. ಇವತ್ತು ನಮ್ಮ ತೋಟಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ರು. ಅವರು ಮನಸ್ಸು ಬಂದ ಜಾಗದಲ್ಲೆಲ್ಲ ಗುಂಡಿ ತೋಡ್ಬಿಟ್ಟು ಹೊಂಟೋದ್ರು. ಹೌದಾ? ಅಪ್ಪಿ ತಪ್ಪಿ ಅವ್ರಿಗೇನಾರ ಬಂಗಾರ ಸಿಕ್ಕಿದ್ರೆ ಅವ್ರು ಹೋಗಿದ್ದ ಜಾಗದಲ್ಲಿ ನಾವು ಹುಡುಕಿದ್ರೆ ನಮಗೂ ಏನಾರ ಸಿಗ್ಬೋದು ಅಂತ ಅವ್ರ ಒಡನಾಟದಲ್ಲಿದ್ದೀನಿ. ಏನಾದ್ರು ಸಿಕ್ತಾ? ಸಿಕ್ತು. ಏನು? 2 ಟ್ಯಾಕ್ಟ್ರಿ ಮಣ್ಣು. ಪಾಪ ನಿರಾಸೆಲ್ಲಿ ಹೋದ್ರು. ಚಿಕ್ಕು, ನನಗೊಂದು ಅನುಮಾನ ಕಣ. ಏನು? ಹಿಂಗಾಗಿರ್ಬೋದಾ ಅಂತ. ಹೆಂಗೆ? ನಮ್ಮ ತಾತ ಜಮೀನು ತಗೋಬೇಕಾದ್ರೆ ನಿಧಿ ಇರೋ ಜಾಗನ ನಿಮ್ಮ ತೋಟಕ್ಕೆ ಬಿಟ್ಕೊಟ್ಬಿಟ್ನಾ ಅಂತ. ಲೋ, ಗುಂಡಿ ತೆಗೆದು ನೋಡೋ ನೀನು. ನಿಧಿ ಸಿಕ್ಕಿದ್ರು ಸಿಕ್ಬೋದು. ಯಾಕಂದ್ರೆ ನೀನು ಮೊದಲೇ ಲಕ್ಷ್ಮೀ ಪುತ್ರ ನೀನು. ಭಗವಂತ ಅಷ್ಟೊಂದು ಭಾಗ್ಯ ಎಲ್ಲಿ ಕೊಡ್ತಾನೆ? ಇರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ಅಬ್ಬಬ್ಬಬ್ಬಬ್ಬಬ್ಬ, ನಂಬಿಟ್ಟೆ ಕಣ ನಿನ್ನ ಮಾತನ್ನ. ಅಲ್ಲ, ಬಿರಿಯಾನಿ ತಿನ್ನೋನು ಹಿಂಗೆ ಆಡಿದ್ರೆ ನಮ್ಮತ್ತ ಹಪ್ಪಳ ತಿನ್ನೋರ ಕತೆ ಏನಾಗಬೇಕು? ಹಲೋ, ಗುರೂಜಿ, ಈ ಬಾಡೂಟ ಮಾಡೋ ಪಾತ್ರೆ ಇರುತ್ತಲ್ಲ, ಆ ಥರದ್ದು ಯಾವುದೋ ದೊಡ್ಡ ಪಾತ್ರೆ ಕಲ್ಲು ಕೆಳಗಡೆ ಸಿಗಾಕೊಂಡ್ಬಿಟ್ಟಿದೆ. ನೀವು ಹೆಂಗಿದ್ರು ಬಂದ್ರಲ್ಲ, ಬನ್ನಿ ಇಬ್ರು ಸೇರಿ ಎತ್ತೋಣ. ಅಕ್ಕವ್ರಿಗೆ ಏನಾದ್ರು ಅಡುಗೆ ಮಾಡಕ್ಕೆ ಪಾತ್ರೆ ಆಯ್ತದೆ. ಲೇ ಕುಡುಕ ನನ್ನ ಮಗನೇ, ಅದೇನು ಅಂತ ನಾನು ನೋಡ್ತೀನಿ ಇರು. ಅಯ್ಯೋ ಗುರೂಜಿ, ಬಿದ್ದೋಗ್ಬಿಡ್ರಿ ಗುರೂಜಿ. ಹುಷಾರು ಗುರೂಜಿ. ಇದೇನಿದು? ನಮ್ಮ ಗುರೂಜಿ ಗುಡ್ಡಿ ಹೋಗಿ ತುಂಬ ಹೊತ್ತಾಯ್ತಲ್ಲ, ಏನ್ ಮಾಡ್ಸೋರೆ ಗುರೂಜಿ? ಜಗ್ಗ ಹೇಳಿದ್ ಕರೆಕ್ಟು. ಲೋ, ಗುಂಡಿ ತೆಗೆದು ನೋಡೋ ನೀನು. ನಿಧಿ ಸಿಕ್ಕಿದ್ರು ಸಿಕ್ಬೋದು. ಯಾಕಂದ್ರೆ ನೀನು ಮೊದಲೇ ಲಕ್ಷ್ಮೀ ಪುತ್ರ ನೀನು. ಧನಲಕ್ಷ್ಮಿ ಇದೇ ಗುರೂಜಿ? ಅದೇನೋ ಪಾತ್ರೆ ತುಂಬ ಬಂಗಾರ ಇರೋ ಥರ ಗಾಬರಿ ಆಗ್ಬಿಟ್ಟಿದ್ರ? ಕುಡುಕ ನನ್ನ ಮಗನ ಹೆಂಗಾದ್ರು ಮಾಡಿ ಮ್ಯಾನೇಜ್ ಮಾಡಬೇಕು. ಲೇ ಕೃಷ್ಣ, ಏನೋ ಸಿಕ್ತು ಅಂದ್ಯಲ್ಲೋ? ಪಾತ್ರೆ ಅಲ್ಲ ಕಣೋ, ಇದು ಬಂಡೆ. ಆಹಾ, ಅದು ಪಾತ್ರೆನೆ. ಟಂಗ್ ಟಂಗ್ ಅಂತ ಶಬ್ದ ಬಂತು. ಬೇಕಾದ್ರೆ ನಾ ಪ್ರೂವ್ ಮಾಡಿಸ್ತೀನಿ. ಲೇ ಕೃಷ್ಣ, ನಿನ್ಗೆ ಮಿಲ್ಟ್ರಿ ರಮ್ ಅಂದ್ರೆ ತುಂಬಾ ಇಷ್ಟ ಅಲ್ವೇನೋ? ಇಷ್ಟನ ಕೈ ಕೊಟ್ಟು ನೋಡಿ, ಇಷ್ಟನ ಇಲ್ವ ಅಂತ ತೋರಿಸ್ತೀನಿ. ಪಾಪ ನೀನು ಬೆಳಗಿನಿಂದ ದುಡ್ದಿದ್ಯಾ, ಮೈ ಕೈ ನೋವಲ್ಲ ಅಂತ ಒಂದು ಬಾಟ್ಲು ಕಾರಲ್ಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ನೋವು ಗುರುಜಿ, ನಾನು ನೋಡ್ಕೋತೀನಿ. ರೆಸ್ಟ್ ಮಾಡ್ತಾ ಇರ್ತೀರಿ. ಕಾರಲ್ಲೈತೆ ಧನಲಕ್ಷ್ಮಿ. ಹೌದಾ? ಹೌದಾ ಅಂತ ಬಾಯ್ ಬಿಡ್ತೀಯಲ್ಲೇ. ರಮೇಶ್ ಸರ್, ಸರ್, ನಾವು ಇವತ್ತು ತೋಟ ಇನ್ಸ್ಪೆಕ್ಷನ್ ಮಾಡಿದ್ವಲ್ಲ, ಆ ತೋಟದ ಪಕ್ಕ ಇನ್ನೊಂದು ತೋಟ ಇದೆಯಲ್ಲ, ಅದ್ರ ಓನರ್ ಯಾರು ಅಂತ ಡೀಟೇಲ್ ಏನಾದ್ರು ಸಿಕ್ಕಿದೆಯಾ? ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿ ಅವರೆಲ್ಲ ಸೇರಿ ಬಾಯಿ ಬಿಟ್ರೆ ಸರ್ವನಾಶ. ಇದು ತೋಟದಲ್ಲೇ ಸರ್ವನಾಶ. ಅದ್ರಲ್ಲಿ ಏನೇನಿತ್ತು ಅಂತ ಸರಿಯಾಗಿ ನೋಡಿದ್ರಾ? ನೋಡ್ದೆ ಕಣೆ. ಕಿವಿಗೆ ಹಾಕ್ಕೊಳ್ಳೋದು,
ಕುತ್ತಿಗೆಗೆ ಹಾಕ್ಕೊಳ್ಳೋದು, ಕೈಗೆ ಹಾಕ್ಕೊಳ್ಳೋದು, ತಲೆಗೆ ಹಾಕ್ಕೊಳ್ಳೋದು, ಇನ್ನೂ ಅದು ಎಲ್ಲೆಲ್ಲಿಗೆ ಹಾಕ್ಕೊಳ್ಳೋದು ಏನೇನೋ ಇತ್ತು. ಅವ್ರ ಹೆಸರು ಚಕ್ರವರ್ತಿ. ಗುಡ್. ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ. ಈ ವಿಚಾರ ಊರಿನಲ್ಲಿ ಯಾರಾದರೂ ಒಬ್ರಿಗೆ ಗೊತ್ತಾದರೆ ಸಾಕು, ಸರಕ್ ಅಂತ ಪೊಲೀಸ್ನವರೇ ಅಲ್ಲ ಅವ್ರ ಜೊತೆ ಆಫೀಸರು ತೋಟಕ್ಕೆ ಬಂದ್ಬಿಡ್ತಾನೆ. ರಣ ಹತ್ತಿರ ಕಾಯ್ತಿದ್ದಾನಂತ. ನಾವಿಬ್ರು ಸೇರ್ಕೊಂಡು ಇವಾಗ ಒಂದು ಒಳ್ಳೆ ಕೆಲಸ ಮಾಡೋಣವಾ? ಏನು? 2 ಚೀಲ ತಗೊಂಬಂದು ತುಂಬ್ಕೊಂಡು ಹೋಗ್ಬಿಡೋಣವಾ? ತುಂಬ್ಕೊಂಡು ಚೀಲದಲ್ಲಿ? ಇದೇನು ನಿಮ್ಮ ಅಮ್ಮನ ಮನೆ ಒಲೆಯಲ್ಲಿರೋ ಇದ್ಲು ಅಂತಂದ? ಬಂಗಾರ ಕಣೆ, ಬಂಗಾರ ಇದು. ಹಾಗೆ ನಿಮ್ಮ ತೋಟಕ್ಕೆ ಇನ್ಸ್ಪೆಕ್ಷನ್ಗೆ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿ, ಅರೇಂಜ್ ಮಾಡಿ. ರೀ, ನಮಗೆ ಸೇರ್ಬೇಕಾಗಿರೋ ಬಂಗಾರನ ಅವ್ರು ತಗೊಂಡೋಗ್ಬಿಟ್ರೆ ಇದು ಯಾವ ನ್ಯಾಯ ಹೇಳಿ? ಬಿಡಲ್ಲ ಕಣೆ, ಆಫೀಸರ ಇಲ್ಲ ಚಕ್ರವರ್ತಿನ ನೋಡೇ ಬಿಡ್ತಾರೆ. ರೀ, ಇದನ್ನ ಉಪಯೋಗ ಬಿಡೋದು ಬೇಡ. ಇವತ್ತು ರಾತ್ರಿ ನೀವು ಇಲ್ಲೇ ಇದ್ದು ಇದನ್ನ ನೋಡ್ಕೊಳ್ಳಿ, ಬೆಳಗ್ಗೆ ಬಂದು ನಾನು ನೋಡ್ಕೊತೀನಿ. ಸರಿ ಕಣೆ, ಅದನ್ನ ಮಾಡೋಣ. ಮೊದಲು ಆಫೀಸರ್ ಇಲ್ಲಿ ಬರಕ್ಕೆ ಮುಂಚೆ ನಾನೇ ಆಫೀಸರ್ ಬರಗಾರ ಮಾಡಬೇಕು. ಸರಿ. ನನ್ನ ಬಿಟ್ಟು ನನ್ನ ತೋಟದಲ್ಲಿ ಬೇರೆ ಯಾರನ್ನು ಇದ್ದಾರಾ? ನನ್ನ ಸುಂದರಿ ಬೇರೆ. ಹಗಲೊತ್ತು ನಾನು ಕಾಯ್ತೀನಿ, ರಾತ್ರಿ ಹೊತ್ತು ನೀವು ಕಾಯಿರಿ ಅಂತ ಈಸಿಯಾಗಿ ಹೇಳ್ಬಿಟ್ಲು. ಅಬ್ಬ, ಬಂಗಾರ ಭದ್ರವಾಗಿದೆ, ಅಷ್ಟು ಸಾಕು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಚಕ್ರವರ್ತಿ ಅವರೇ, ಇವತ್ತು ನಿಮ್ಮ ತೋಟಕ್ಕೆ ನಾವೇ ಬರೋಣ ಅಂತಿದ್ವಿ, ಅಷ್ಟರೊಳಗೆ ನೀವೇ ಬಂದಿದ್ದೀರಾ. ಒಳ್ಳೆಯದಾಯಿತು. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ನಾವು ಪುರಾತತ್ವ ಶಾಸ್ತ್ರ ಇಲಾಖೆಯಿಂದ ಬಂದಿರೋದು. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಈ ನನ್ನ ಗೆಳೆಯ ಜಗ್ಗನ್ ತೋಟದಲ್ಲಿ ಹೋದ ವಾರ ಹಳ್ಳ ತೋಟದಾಗ ಒಂದು ಬೆಳ್ಳಿ ಚೊಂಬು ಸಿಕ್ತು. ಅದೇ ತೋಟದಲ್ಲಿ ಇನ್ನೂ ಏನಾದರೂ ಸಿಗಬಹುದು ಅನ್ನೋ ಪರಿಶೀಲನೆಯಲ್ಲಿ ನೀವು ಮತ್ತೆ ಹುಡುಕಿದಿರಿ, ಏನೂ ಸಿಗಲಿಲ್ಲ. ಒಂದು ವೇಳೆ ಇದೇ ತೋಟಕ್ಕೆ ಕಂಡುಕೊಂಡಿರೋ ನನ್ನ ತೋಟದಲ್ಲೂ ಏನಾದರೂ ಇರಬಹುದು ಅನ್ನೋ ಅನುಮಾನಕ್ಕೆ ಬಂದಿದ್ದೀರಾ, ಕರೆಕ್ಟಾ? ಚಕ್ರವರ್ತಿ ಅವರೇ, ಪರವಾಗಿಲ್ಲ ಕಣ್ರಿ, ಸಖತ್ ಶಾರ್ಪ್ ಇದ್ದೀರಾ. ಇಷ್ಟಕ್ಕೂ ಇದೆಲ್ಲ ನಮಗೆ ಯಾಕೆ ಸಾಹೇಬ್ರೆ? ಒಳ್ಳೆ ರೀತಿಯಲ್ಲಿ ಮಾಡಿಟ್ಟು ಆಸ್ತಿನ ಇಟ್ಕೊಂಡೇ ನೆಮ್ಮದಿಯಾಗಿರೋಕ್ಕಾಗಲ್ಲ. ಇನ್ನು ಅದರ ಮೇಲೆ ಆಸೆ ಪಟ್ಟು ಅದು ಯಾವನ್ ಬಚ್ಚಿಟ್ನೋ, ಅದೇನು ಕತೆನೋ, ಅದನ್ನು ತೊಗೊಂಡೋಗಿ ನಾನು ಮನೇಲಿ ಇಟ್ಕೊಂಡು ಇಲ್ದಿರೋ ಪಾಪ ಸುತ್ಕೊಳ್ಳೋದು ಅಷ್ಟೇ. ಬೇಡ ಸಾಹೇಬ್ರೆ, ನೀವು ಪರಿಶೀಲನೆ ಮಾಡಿ ಸಿಕ್ಕಿದ್ರೆ ತೊಗೊಂಡು ಹೋಗಿ. ಅದು ಸರ್ಕಾರಕ್ಕೆ ಸೇರಬೇಕಾದ ಸೊತ್ತಲ್ವೇ? ನಿಮ್ಮ ಥರ ಒಳ್ಳೆ ಮನಸ್ಸಿರೋರು ಈಗಿನ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ ರೀ. ಹಾಗಾದರೆ ನಮ್ಮ ಕೆಲಸ ಶುರು ಮಾಡ್ಬೋದಲ್ಲ? ಒಂದು ಸಣ್ಣ ಸಮಸ್ಯೆ ಇದೆ ಸಾಹೇಬ್ರೆ. ಏನು? ಇದೇನಕ್ಕವ್ರೆ, ಯಾವತ್ತು ತೋಟದ ಕಡೆ ತಿರುಗು ನೋಡಿದವರು ನೆಲೆಯಿಂದ ಇಲ್ಲೇ ಠಿಕಾಣಿ ಹೊಡ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ಏಯ್ ಕುಡುಕ್ ನನ್ನ ಮನೆ ಮೊದಲಿನಿಂದ ಎದೋಗು, ಒಂದೇ ವಾಸನೆ ಹೊಡಿತಿದ್ಯಾ? ಕುಡುಕ್ಸನ ಮಗ, ನಾನು ಇವತ್ತು ಬೆಳಿಗ್ಗೆ ಕುಡ್ದೇ ಇಲ್ಲ, ಬೇಕಾದ್ರೆ ನೋಡಿ. ಜೈ ಎದರ ಮೇಲೆ ನಡಿ ಹೋಗ. ಒಂದು ನಮಸ್ಕಾರ ಗುರುಜಿ. ರೀ, ಮೊದ್ಲಿ ಕುಡ್ಕೊಂಡು ಇಲ್ಲಿಂದ ಓಡಿಸ್ಬಿಡಿ, ತುಂಬಾ ಕಾಟ ಕೊಡ್ತಿದ್ದ ನನಗೆ. ರೇ, ಅವನ ವಿಷಯ ಆಮೇಲೆ ಮಾತಾಡೋಣ. ಒಂದು ಮುಖ್ಯವಾದ ವಿಷಯ ಇದೆ. ಆಫೀಸರ್ ಸಿಕ್ಕಿದ್ದ. ಏನ್ರಿ ಆಯ್ತು? ನಮ್ಮ ತೋಟದಲ್ಲಿ ಒಂದು ದೇವರ ಕಾರ್ಯ ಇಟ್ಕೊಂಡಿದ್ದೀವಿ ಸಾಹೇಬ್ರೆ. ನನಗೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಸಂತಾನ ಭಾಗ್ಯ ಇಲ್ಲ. ಮೊನ್ನೆ ಗುರುಗಳೊಬ್ಬರನ್ನ ಭೇಟಿಯಾಗಿದ್ದೆ. ನಿಮ್ಮ ತೋಟದಲ್ಲಿ ಕಲ್ಪವೃಕ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ. ಪೂಜೆ ಮಾಡಿಸಿದ್ರೆ ನನಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳಿದ್ದಾರೆ. 7 ದಿನಗಳ ಕಾಲ ನಿರಂತರವಾಗಿ ತೋಟದಲ್ಲಿ ಪೂಜೆ ಆಗಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಹೊರಗಿನವ್ರು ಯಾರಾದರೂ ಪೂಜೆ ಸಮಯದಲ್ಲಿ ಒಳಗಡೆಗೆ ಬಂದರೆ ನಿಮ್ಮ ಸಂತಾನ ಭಾಗ್ಯಕ್ಕೆ ಅಡೆತಡೆ ಆಗಿಬಿಡುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಯಾರಪ್ಪನ ಸೊತ್ತು ಯಾರು ತೊಗೊಂಡೋಗೋದು? ಏನು ಕಿವಿಲಿ ಹೂವು ಇಟ್ಕೊಂಡಿದ್ದೀವಿ, ಬಿಟ್ಬಿಡ್ತಾರೆ. ತೊಗೊಂಡೋಗಿ ಸಾಹೇಬ್ರೆ, ನಮಗೇನು ಸಮಸ್ಯೆ ಇಲ್ಲ ಅಂತ ಪೂಜೆ ಶುರು ಮಾಡಿಬಿಟ್ಟಿದ್ದೀನಿ ಸಾಹೇಬ್ರೆ. ಏನು ಮಾಡೋದು ನೀವು ಹೇಳಿ ಸಾಹೇಬ್ರೆ? ನನ್ನ ಹೆಂಡ್ತಿಗೆ ನಾನು ಏನು ಹೇಳಿ? ಚಕ್ರವರ್ತಿ ಅವರೇ,
ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ತೊಂದರೆ ಇಲ್ಲ, ಒಂದು ವಾರ ಅಲ್ವಾ, ನನ್ನ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡು ಒಂದು ವಾರ ವೆಯ್ಟ್ ಮಾಡ್ತೀನಿ. ಲೇ ಅಮ್ಮಣ್ಣಿ, ಅಷ್ಟರೊಳಗೆ ಟೈಮ್ ನೋಡಿ ಇಲ್ಲಿಂದ ಸಾಗಿಸ್ಬಿಡೋಣ. ಒಂದು ವಾರ ಯಾಕೆ, ನಾಳೆನೇ ಮುಗಿಸ್ಬಿಡೋಣ. ನೆನ್ನೆನೇ ಹೇಳದ್ನಲ್ಲ, 2 ಗೋಣಿ ಚೀಲ ತರ್ತೀನಿ, ಎಲ್ಲ ತುಂಬ್ಕೊಂಡು ಹೋಗ್ಬಿಡೋಣ. ಅಯ್ಯೋ, ಯಾಕೆ ಆತರ ಪಡ್ತೀಯ ಅಮ್ಮ? ನಿನ್ನ ಇಟ್ಕೊಂಡು ಈ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ. ಇದಕ್ಕೆ ಸಹಾಯಕ್ಕೊಬ್ಬ ಗಂಡಾಳು ಬೇಕು. ಯಾರಿಗೂ ಹೇಳ್ದೇ ಇರೋ ಅಂಥವ್ರು ಯಾರೇ ಸಿಗ್ತಾರೆ? ಹುಡುಕ ಕೃಷ್ಣ.